ವೀಕ್ಷಕರ ಸೂಪರ್ 8 ಹಂತಕ್ಕೆ ಕಾಲಿಟ್ಟಿರುವ ಟೀಮ್ ಇಂಡಿಯಾ ತಂಡವು ಇದೀಗ 2024ರ T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭಾರಿ ಪೈಪೋಟಿ ನಡೆಸಿದೆಯಾ. ಒಂದು ವೀಕ್ಷಕರ 8 ತಂಡಗಳ ಪೈಕಿ ಭಾರತ ತಂಡವು ಕೂಡ ಭಾರಿ ಪೈಪೋಟಿ ನಡೆಸುತ್ತಿದ್ದು, ಹಾಗೆ ವೀಕ್ಷಕರ ಈ ಒಂದು 2024ರ ಟ್ರೋಫಿಯನ್ನು ಗೆಲ್ಲುವ ಭರವಸೆಯಲ್ಲಿದೆ. ಒಂದು ವೀಕ್ಷಕರ ಈ ಒಂದು ಟ್ರೋಫಿಯನ್ನು ಎತ್ತಿ ಹಿಡಿಯಲು ನ್ಯೂಯಾರ್ಕ್ಗೆ ಕಾಲಿಟ್ಟಿದ್ದ ಭಾರತ ತಂಡವು ಆಡಿದ 3 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಗೆದ್ದುಕೊಂಡು ಸೂಪರ್ 8 ಹಂತಕ್ಕೆ ಕಾಲಿಟ್ಟಿತ್ತು. ಇನ್ನು ವೀಕ್ಷಕರ ಭಾರತ ತಂಡದ ಕೊನೆಯ ಪಂದ್ಯವು ಮಳೆಯಿಂದ ರದ್ದಾಗಿ ಹೋಯಿತು. ವೀಕ್ಷಕರು ಇನ್ನು ಈ ಒಂದು ಪಂದ್ಯವನ್ನು ಮುಗಿಸಿಕೊಂಡು ಭಾರತ ತಂಡವು ಇದೀಗ ಕೆರಿಬಿಯನ್ ನಾಡಿಗೆ ಕಾಲಿಟ್ಟಿದೆ. ಹೌದು ವೀಕ್ಷಕರ, ಇದೀಗ ಕೆರಿಬಿಯನ್ ನಾಡಲ್ಲಿ ಭಾರತ ತಂಡವು ಅಬ್ಬರಿಸುತ್ತಿದ್ದು, ಹಾಗೆ ವೀಕ್ಷಕರೇ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲುವ ಲೆಕ್ಕಾಚಾರದಲ್ಲಿದೆ. ವೀಕ್ಷಕರನ್ನು ಈ ಒಂದು ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಇಂಡಿಯಾ ಹಾಗೂ ಅಫ್ಘಾನಿಸ್ತಾನ ತಂಡದ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೌದು ವೀಕ್ಷಕರೇ, ಇವತ್ತು ಜೂನ್ 18. ವೀಕ್ಷಕರೇ, ಇಂದು ಸಂಜೆ 8 ಗಂಟೆಯಿಂದ ಸೂಪರ್ 8 ಪಂದ್ಯಾವಳಿಗಳು ಆರಂಭವಾಗಲಿದ್ದು, ಹಾಗೆ ವೀಕ್ಷಕರೇ ಮೊದಲ ಪಂದ್ಯದಲ್ಲಿ USA ಹಾಗೂ ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗುತ್ತಿವೆ. ಇನ್ನು ವೀಕ್ಷಕರೇ ನಾಳೆ ಬೆಳಿಗ್ಗೆ 6 ಗಂಟೆಗೆ ಇಂಗ್ಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ ತಂಡವು ಮುಖಾಮುಖಿಯಾಗುತ್ತಿದ್ದು, ಹಾಗೆ ವೀಕ್ಷಕರೇ ನಾಳೆ ಸಂಜೆ ಅಫ್ಘಾನಿಸ್ತಾನ ಹಾಗೂ ಇಂಡಿಯಾ ತಂಡವು ಮುಖಾಮುಖಿಯಾಗುತ್ತಿವೆ. ವೀಕ್ಷಕರೇ ಈ ಒಂದು ಪಂದ್ಯವು ಭಾರತ ತಂಡಕ್ಕೆ ತುಂಬಾ ಮಹತ್ವದ ಪಂದ್ಯವಾಗಿದೆ. ವೀಕ್ಷಕರೇ ಈ ಒಂದು ಪಂದ್ಯವನ್ನು ಭಾರತ ತಂಡವು ಗೆದ್ದುಕೊಂಡರೆ ಭಾರತ ತಂಡದ ಮುಂದಿನ ಪಂದ್ಯವು ಬಾಂಗ್ಲಾದೇಶ ವಿರುದ್ಧ ಇದೆ. ವೀಕ್ಷಕರೇ ಈ ಒಂದು ಪಂದ್ಯದಲ್ಲೂ ಕೂಡ ಭಾರತ ತಂಡವು ಗೆಲ್ಲುವ ಪರ್ಸೆಂಟೇಜ್ ಜಾಸ್ತಿಯಾಗಿದೆ. ಒಂದು ವೀಕ್ಷಕರೇ ಬಾಂಗ್ಲಾದೇಶ ವಿರುದ್ಧ ಆಡಿದ ಎಲ್ಲ ಪಂದ್ಯಗಳಲ್ಲಿ ಭಾರತ ತಂಡವು ಗೆಲುವಿನ ನಗೆ ಬೀರಿದ್ದು, ಹಾಗೆ ವೀಕ್ಷಕರೇ ಆ ಒಂದು ಪಂದ್ಯದಲ್ಲೂ ಕೂಡ ಭಾರತ ತಂಡವು ಗೆಲ್ಲುವ ನಿರಾಶೆಯಲ್ಲಿದೆ. ವೀಕ್ಷಕರೇ ಇದರ ಮೂಲಕ ಭಾರತ ತಂಡವು ಈ 2 ಪಂದ್ಯಗಳನ್ನು ಗೆದ್ದುಕೊಂಡರೆ ಇಲ್ಲಿಂದ ಸೆಮಿಫೈನಲ್ ಹಂತಕ್ಕೆ ಕಾಲಿಡಬಹುದು. ವೀಕ್ಷಕರೇ ಒಂದು ವೇಳೆ ನಾಳೆ ನಡೆಯುವ ಅಫ್ಘಾನಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಸೋಲನ್ನು ಅನುಭವಿಸಿದರೆ, ಹಾಗೆ ವೀಕ್ಷಕರೇ ಮುಂದೆ ನಡೆಯುವ ಬಾಂಗ್ಲಾ ಹಾಗೂ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಮಾಡುವಿಲ್ಲವೇ ಮಡಿ ಪಂದ್ಯವಾಗಿರುತ್ತದೆ. ವೀಕ್ಷಕರೇ ನಾಳೆ ಭಾರತ ತಂಡವು ಯಾವುದೇ ಬೆಲೆತ್ತಾದರೂ ಪಂದ್ಯವನ್ನು ಗೆಲ್ಲಲೇಬೇಕು. ವೀಕ್ಷಕರೇ ಇನ್ನು ನಾಳೆಯ ಪಂದ್ಯದಲ್ಲಿ ಭಾರತ ತಂಡವು 11ರ ಬಳಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಿದೆ ಎಂದು ಇದೀಗ ಅಪ್ಡೇಟ್ಸ್ ಬಂದಿದೆ. ವೀಕ್ಷಕರು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ದಯವಿಟ್ಟು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.